ಹಾಯ್ ಹಲೋ ನಮಸ್ತೆ ಜಿ ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ಯಶೋಧ ಪೂಜಾರಿ. ವೀಕ್ಷಕರೇ, ಬಹು ನಿರೀಕ್ಷೆಯ ದಿನ್ವಾರ್ ಸಿನಿಮಾ ಇದೇ 24ಕ್ಕೆ ಗ್ರ್ಯಾಂಡ್ ಆಗಿ ರಿಲೀಸ್ ಆಗ್ತಾ ಇದೆ. ಈ ಸಿನಿಮಾದಲ್ಲಿ ನಮ್ಮ ನಾಡಿನ ಸುಂದರಿ ಜೊತೆಗೆ ಒಳ್ಳೆಯ ಮಾತುಗಾರ್ತಿ ಅವ್ರ ಮಾತುಗಳನ್ನ ಕೇಳ್ತಾ ಇರೋಣ ಅಂತ ಅನ್ಸುತ್ತೆ. ಮೇಡಮ್ ಇದ್ರೆ ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ನಮ್ಮ ಪ್ರೀತಿಯ ಮೇಡಮ್ ಅಂತಾನೆ ಹೇಳ್ಬೋದು. ಮೇಡಮ್, ದಿಲ್ಮಾರ್ ಸಿನಿಮಾ 24ಕ್ಕೆ ರಿಲೀಸ್ ಆಗ್ತಾ ಇದೆ. ನಮ್ಮ ಅದಿತಿ ಮೇಡಮ್ ಇದ್ದಾರೆ ಅಂತ ಹೇಳಿದ್ರೆ 100% ಅಲ್ಲಿ ಏನೋ ಮ್ಯಾಜಿಕ್ ಇರುತ್ತೆ ಅಂತ ನಮ್ಗೆ ಗೊತ್ತಿದೆ. ಸೊ ನಿಮ್ಮ ಈ ಸಿನಿಮಾದ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀನಿ? ಫಸ್ಟ್ಲಿ ನೀವು ಹೂವು ತುಂಬ ಚೆನ್ನಾಗಿ ಕಾಣಿಸ್ತಿದೆ ನಿಮಗೆ. ಥ್ಯಾಂಕ್ ಯು ಮ್ಯಾಮ್. ಸಿನಿಮಾ ದಿಲ್ಮಾರ್ ಒಂದು ಪಕ್ಕಾ ಔಟ್ ಆ್ಯಂಡ್ ಔಟ್ ಲವ್ ಸ್ಟೋರಿ, ಒಂಥರ ಹುಚ್ಚು ಪ್ರೀತಿ, ಕ್ರೇಜಿ ಲವ್. ಈಗ ನನಗೆ ಹಂಗಂದ ತಕ್ಷಣ ನೆನಪಾಗೋದು ಪ್ರೀತ್ಸೆ ಸಿನಿಮಾ. ಅದರಲ್ಲಿ ಉಪ್ಪಿ ಸರ್, ಶಿವಣ್ಣ ಅವರು, ಅವ್ರದ್ದೊಂಥರ ಕಾಂಬಿನೇಷನೇ ವಾವ್ ಥರ ಇತ್ತು. ಬಟ್ ಇಲ್ಲಿ ಉಲ್ಟಾ, ಅಲ್ಲಿ ಒಬ್ರು ಹೀರೋಯಿನ್ ಇಬ್ರು ಹೀರೋ, ಇಲ್ಲಿ ಇಬ್ರು ಹೀರೋಯಿನ್ ಒಬ್ರು ಹೀರೋ. ಬಟ್ ಒಂದು ಕ್ರೇಜಿ ಲವ್. ಮಜಾ ಅನಿಸುತ್ತೆ. ಬಿಕಾಸ್ ಈಗೆಲ್ಲ ಒಂಥರ ಬೇರೆ ಶಾನರ್ ಕಡೆ ಶಿಫ್ಟ್ ಆಗಿಬಿಟ್ಟಿದ್ವಿ. ಈಗ ಮತ್ತೆ ಅದು ಪ್ರೀತಿ ಕಡೆ ಎಳ್ಕೊಂಬರುವಾಗ ಆಗುತ್ತೆ ಈ ಸಿನಿಮಾದಿಂದ ಅನ್ನೋದು ನನ್ನ ನಂಬಿಕೆ. ನನ್ನ ಪಾತ್ರ ಬಂದು ಅಕ್ಷತಾ ಅಂತ. ಅದು ಮಜಾ ಇದೆ ಪಾತ್ರ. ಜಾಸ್ತಿ ಮಾತಾಡ್ಬಿಡಿ ಅಂತ ಹೇಳ್ಬಿಟ್ಟಿದ್ದಾರೆ ಡೈರೆಕ್ಟರು. ಸೊ ಮಜಾ ಇದೆ, ಎಲ್ಲ ಪಾತ್ರಗಳು ಮಜಾ ಇದೆ. ಆ್ಯಂಡ್ ಸೈಕ್ ಲವ್ ಅಂತ ಹೇಳ್ಬೋದು. ಫುಲ್ ಔಟ್ ಆ್ಯಂಡ್ ಔಟ್ ಸೈಕ್ ಲವ್. ಶಿವಣ್ಣನ ಆಶೀರ್ವಾದ ಸಿಕ್ತು. ಶಿವಣ್ಣ ಕೂಡ ಇವತ್ತು ಬಂದರು ಕಾರ್ಯಕ್ರಮದಲ್ಲಿ, ಅದ್ಭುತವಾಗಿ ಮಾತಾಡಿ ನಿಮ್ಗೆಲ್ಲರೂ ಕೂಡ ವಿಷಸ್ ತಿಳಿಸಿದ್ರು. ಆ ಖುಷಿಯನ್ನು ಹಂಚ್ಕೊಳ್ಳೋದಾದ್ರೆ ಏನು ಹೇಳ್ತೀವಿ? ಅಯ್ಯಪ್ಪ, ನಾನು ಯೂಶ್ವಲಿ ನರ್ವಸ್ಸೇ ಆಗಲ್ಲ. ನಾನು ಒಳಗಡೆ ನರ್ವಸ್ ಆದ್ರೂ ನಾನು ತೋರಿಸ್ಕೊಳ್ಳಲ್ಲ, ಪಡಬಡ ಅಂತ ಮಾತಾಡ್ತಿರ್ತೀನಿ. ಫಸ್ಟ್ ಟೈಮ್ ನನಗೆ ಏನು ಮಾತಾಡ್ಬೇಕಂತಲೇ ಗೊತ್ತಾಗಲಿಲ್ಲ. ಅಫ್ಕೋರ್ಸ್ ಅದು ಹಾಗೆ ಅಲ್ವಾ, ಅಂದರೆ ಚಿಕ್ಕದಾಗಿದೆ ನೋಡ್ಕೊಂಡು ಬೆಳೆದಿರ್ತೀವಿ. ಆ್ಯಂಡ್ ಅವ್ರ ಫ್ಯಾಮಿಲಿ ಬಗ್ಗೆ ನಮಗೆ ಗೊತ್ತಿಲ್ಲದೆ ತುಂಬ ಸ್ಟ್ರಾಂಗ್ ಎಮೋಷನ್ ಇರುತ್ತೆ. ಅದನ್ನ ರೀಪ್ಲೇಸ್ ಮಾಡೋದಕ್ಕೆ ಆಗಲ್ಲ. ಸೊ ಅವ್ರ ಕುಟುಂಬದಲ್ಲಿ ಯಾರೇ ಬಂದರೂ, ಅದರಲ್ಲೂ ಶಿವಣ್ಣ ಬಂದ್ಬಿಟ್ರೆ ಅಂತೂ ಅದು ಆಬ್ವಿಯಸ್ಲಿ ನಿಮಗೆ ಗೊತ್ತು, ಅದ್ರ ಫೀಲಿಂಗೇ ಬೇರೆ. ಅವ್ರು ಬಂದಿರೋದು ಒಂಥರ ಇಡೀ ಇಂಡಸ್ಟ್ರಿನೇ ಬಂದು ಕುತ್ಕೊಂಡು ಸಿನಿಮಾ ಚೆನ್ನಾಗಾಗುತ್ತೆ, ಓ ಆಶೀರ್ವಾದ ಅಂತ ಹೇಳಿದಷ್ಟು ಖುಷಿ ಆಯಿತು. ನಮ್ಗೆ ಅದಿತಿ ಮೇಡಮ್ ಅಂದರೆ ಏನು ಖುಷಿ ಅಂದರೆ, ಎಲ್ಲೂ ಯಾವ ಗಾಸಿಪ್ಗೂ ಸಿಕ್ಕಾಕೊಳ್ಳಲ್ಲ. ಒಳ್ಳೆ ಮಾತು, ಒಳ್ಳೆ ನಡತೆ. ಸಿನಿಮಾ ಸೆಟ್ಗಳಲ್ಲೂ ಇವತ್ತುವರೆಗೂ ಒಬ್ಬರು ಕೂಡ ಅದಿತಿ ಹಾಗೆ ಹೀಗೆ ಅಂತ ಹೇಳಿದ್ದಿಲ್ಲ. ಅದನ್ನು ಹೇಗೆ ಮೈಂಟೈನ್ ಮಾಡೋದು? ಈಗ ಒಂದು ಸಿನಿಮಾ ಬಂದ ತಕ್ಷಣ ಕೆಲವರು ಎಲ್ಲ ಹೆಂಗೆಂಗೂ ಓಡಾಡ್ತಿರ್ತಾರೆ, ನೋಡ್ತಾ ಇರ್ತೀವಿ. ನೀವಾದರೆ ಹಂಗಿರಲ್ಲ. ಅದು ಹೆಂಗೆ ಆ ಥರ ಮೈಂಟೈನ್ ಮಾಡೋದು ಅಂತ ಹೇಳಿ? ಅಯ್ಯೋ, ರಾಜ್ಕುಮಾರ್ ಅವರ ಮಗನೇ ಹಂಗಿರ್ಬೇಕಾದ್ರೆ ನಾನೇನು ಏನಿಲ್ಲ, ಹಂಗೆ ಆರಾಮಾಗಿ ನಕ್ಕೊಂಡಿರೋದಷ್ಟೇ. ಇನ್ನೇನಿದೆ ಲೈಫಲ್ಲಿ ಇರೋದೊಂದಿನ. ಡೇ ಬೈ ಡೇ ಮೇ ಬಿ ನನಗೆ ಇವಾಗ ನಂಗೆ ಅನ್ಸುತ್ತೆ, ನಿಮ್ಮನ್ನು ನೋಡಿದ್ರೆ ಒಂದು 12-13 ವರ್ಷ ಇರ್ಬೋದೇನೋ ನಿಮಗೆ ಅಂತ. ಇಲ್ಲ ಅಫ್ಕೋರ್ಸ್ ಸ್ವಲ್ಪ ವೆಯ್ಟ್ ರೆಡ್ಯೂಸ್ ಆಗಿದ್ದೀನಿ. ಅದೇ ನನಗೆ ಯಾವತ್ತು ಅಂದರೆ ನಾನು ಹೆಲ್ತ್ ಅನ್ನೋದಕ್ಕಿಂತ ನಂಗೆ ಆಗಲ್ಲ, ವೆಯ್ಟ್ ಪುಟೋನ್ ಆಗೇ ಇಲ್ವಲ್ಲ. ಸೊ ಕಾಲು ನೋವೆಲ್ಲ ತುಂಬ ಶುರು ಆಗ್ಬಿಡ್ತು ನನಗೆ ಸ್ವಲ್ಪ ವೆಯ್ಟ್ ಆದ ತಕ್ಷಣ. ಅಫ್ಕೋರ್ಸ್ ಪ್ರೆಗ್ನೆನ್ಸಿ ಜರ್ನಿ, ಮಗು ಆದಮೇಲೆ ಸುಮಾರು ಇರುತ್ತಲ್ಲ, ಹಾಗಾಗಿ ಬೇಗ ಕಡಿಮೆ ಮಾಡಿಕೊಂಡೆ. ಬಿಕಾಸ್ ಸೀವಿಯರ್ ನೀ ಪೇನ್ ಶುರು ಆಗೋಯ್ತು ವೆಯ್ಟ್ ಆಗಿದ್ದಕ್ಕೆ. ಬಿಕಾಸ್ ಯಾವತ್ತೂ ಇಲ್ವಲ್ಲ, ಇದೆಲ್ಲ ಮೆಡಿಕಲಿ ಹೇಳ್ತಾರೆ. ಸೊ ಡಾಕ್ಟರ್ ನಂಗೆ ಅದೇ ಸಜೆಸ್ಟ್ ಮಾಡಿದ್ರು, ನೀವು ವೆಯ್ಟ್ ರೆಡ್ಯೂಸ್ ಮಾಡದೇ ಇದ್ರೆ ನಿಮಗೆ ಕಾಲು ನೋವು ಹೋಗಲ್ಲ ಅಂತ. ಸೊ ಹಂಗಾಗಿ ಸ್ವಲ್ಪ ಕಾಶಿಯಸ್ ಆಗಿ ನಾನು ಡಯಟ್ ಅನ್ನೋದಕ್ಕಿಂತ ಆರೋಗ್ಯವಾದ ಊಟ ಮಾಡಿದೆ, ಹೊರಗಡೆ ಫುಲ್ ಅವಾಯ್ಡ್ ಮಾಡಿದೆ. ಸೊ ಅದಕ್ಕೆ ಬ್ಯಾಕ್ ಟು ನಾರ್ಮಲ್ ಆಗಿದ್ದೀನಿ ಸ್ವಲ್ಪ. ಇವಾಗ ಇನ್ನೂ ಒಂದು 6 kg 7 kg ಬಾಕಿ ಇದೆ. ಫಿಲ್ಮರ್ ಬಳಿಕ ಬೇರೆ ಯಾವೆಲ್ಲ ಪ್ರಾಜೆಕ್ಟ್ಗಳು ಇದಾವೆ ನಿಮಗೆ ಅಂತ? ಬೇರೆ ಇಲ್ಲ, ಒಂದು 2 ಮಾತುಕತೆ ನಡೀತಿದೆ. ಆ್ಯಕ್ಚುಲಿ ನಾನೇ ಡೌಟಲ್ಲಿದ್ದೆ, ವಾಪಸ್ಸು ಏನು ಸಿನಿಮಾಗೆ ಬರೋದೋ ಬೇಡವೋ ಅಥವಾ ಏನು ಅಂತ. ಬಟ್ ಕೆಲವೊಂದು ಪ್ರಾಜೆಕ್ಟ್ ಓಕೆ, ಈಗ ಸದ್ಯಕ್ಕೆ ಸ್ವಲ್ಪ ಏನೋ ಅಡ್ಜಸ್ಟ್ ಮಾಡ್ಕೊಂಡು ಮಾಡ್ಬೋದು ಅನ್ನೋ ಥರ ಇರುತ್ತಲ್ಲ, ಆ ಥರದ್ದು ಮಾತುಕತೆ ನಡೀತಿದೆ. ಹೊಸದಿನ್ನೂ ಯಾವುದೂ ಪಕ್ಕ ಒಪ್ಕೊಂಡಿಲ್ಲ, ಜಸ್ಟ್ ಮಾತುಕತೆ. ಓಕೆ ಸರ್, ನೋಡ್ತೀನಿ, ಯೋಚನೆ ಮಾಡ್ತೀನಿ ಅನ್ನೋ ಥರದಲ್ಲಿದೆ. ನೋಡಬೇಕು, ಇನ್ನು ನಂಗೆ ಗೊತ್ತಾಗ್ತಿಲ್ಲ ಏನು ಡಿಸಿಷನ್ ತಗೋಬೇಕು ಅಂತ. ಹಸ್ಬೆಂಡ್ ತುಂಬಾ ಸಪೋರ್ಟ್ ಮಾಡ್ತಾರೆ, ನಮ್ಗೆ ಗೊತ್ತಾಗುತ್ತೆ. ನೀವು ಮೊನ್ನೆ ಕೂಡ ಒಂದು ಸಿನಿಮಾನ ಒಟ್ಟಿಗೆ ನೋಡಿದ್ವಿ, ಲಾಸ್ಟ್ ಸಿನಿಮಾ ನಿಮ್ಮದು. ನಿಮ್ಮ ಜೊತೆ ಇರ್ತಾರೆ, ಸಪೋರ್ಟ್ ಮಾಡ್ತಾರೆ. ಅವ್ರ ಬಗ್ಗೆ ಹೇಳೋದಾದ್ರೆ, ಎಲ್ಲರಿಗೂ ನಿಮ್ಮ ಥರ ಹಸ್ಬೆಂಡೇ ಸಿಕ್ಕಿದ್ರೆ ಸೂಕ್ತ ನಾವು ಜನ ಮಾತಾಡ್ಕೊಳ್ತಾರೆ ನಿಮ್ಮ ಫೋಟೋಗಳು, ನಿಮ್ಮ ವಿಡಿಯೋಗಳ ನೋಡಿದಾಗ. ಹೌದು, ಖಂಡಿತ. ಅಂದರೆ ಪ್ರೀತಿ ಅಥವಾ ರೆಸ್ಪೆಕ್ಟ್ ಅನ್ನೋದು ಯಾವಾಗಲೂ ಮ್ಯೂಚುವಲ್. ಅವ್ರು ನನಗೆ ಕೊಟ್ಟಾಗ ನನಗೆ ಅವ್ರಿಗೆ ತಿರ್ಗಾ ವಾಪಸ್ ಕೊಡಬೇಕು ಅಂತ ಅನ್ಸುತ್ತೆ. ಈಗ ಒಬ್ರು ನಂಬಿದಾಗ ಆ ನಂಬಿಕೆ ನಾವು ಉಳಿಸ್ಕೋಬೇಕು ಅಂತ ಅನ್ಸುತ್ತೆ. ನಮ್ಮ ಯಜಮಾನ್ರಾಯಿತು, ನಮ್ಮ ಅತ್ತೆ ಮಾವ ಆಯಿತು, ಐ ಆಮ್ ಬ್ಲೆಸ್ಡ್. ಒಳ್ಳೆ ಫ್ಯಾಮಿಲಿ ಇದೆ. ಅದನ್ನ ಉಳಿಸ್ಕೊಂಡು ಹೋಗೋದಿದೆಯಲ್ಲ, ದೊಡ್ಡ ಜವಾಬ್ದಾರಿ ನನ್ನ ಮೇಲೆ. ಸೊ ಹಾಗಾಗಿನೇ ಹುಷಾರಾಗಿರ್ಬೇಕಷ್ಟೆ. ಮುದ್ದು ಮಗಳ ಕೆಲವು ತುಣುಕುಗಳನ್ನ ನೋಡುವಾಗ್ಲೂ ಖುಷಿ ಆಗುತ್ತೆ. ಮರಿ ಅದಿತಿ ಕಂಡಂಗೆ ಕಾಣುತ್ತೆ. ಅವ್ರ ಬಗ್ಗೆ ಹೇಳೋದಾದ್ರೆ ಏನು ಹೇಳ್ತೀವಿ? ಅದೇನು ಚೂ ಅಂತ ಓಡಾಡ್ಕೊಂಡಿದೆ ಆರಾಮಾಗಿ.
ಒಂದೊಂದ್ಸಲ ಅಯ್ಯೋ ಮಗಳೇ ಬೇಡ ದೊಡ್ಡಳಾಗ್ಬೇಡ ಇಲ್ಲಿಗೆ ನಿಂತು ಬಿಡು ಅಂತ ಅನ್ಸುತ್ತೆ. ನಮ್ಮಮ್ಮ ಯಾವಾಗಲೂ ಅಂತಿರ್ತಿದ್ರು ನೀನು ಚಿಕ್ಕವಳಾಗೆ ಇರಬೇಕಿತ್ತು ಅವು ಅಂತ ಹೇಳಿದಾಗ ನಾನು ಹೌದಾ ಯಾಕೆ ಹಿಂಗೆ ಅಂತಾರೆ ನಮ್ಮಮ್ಮ ಅಂತ ನನಗೆ ಇವಾಗ ಅರ್ಥ ಆಗ್ತಿದೆ. ನನಗೂ ಹಂಗೆ ಅನ್ಸುತ್ತೆ ನನ್ನ ಮಗಳು ಅಯ್ಯೋ ಪುಟ್ ಆಣಿ ಹಿಂಗೆ ಎತ್ಕೊಂಡು ಹಿಂಗೆ ಆಟಾಡ್ಕೊಂಡು ಇದ್ಬಿಡೋಣಪ್ಪ ಯಾಕೆ ದೊಡ್ಡವರಾಗ್ತಾರೆ ಅಂತ ಅನ್ಸುತ್ತೆ. ಆರಾಮಾಗಿದ್ದಾಳೆ. 24ಕ್ಕೆ ಸಿನಿಮಾ ರಿಲೀಸ್ ಆಗ್ತಾ ಇದೆ. ನಿಮ್ಮ ಕಡೆಯಿಂದ ಪ್ರೀತಿಯಿಂದ ಜನರನ್ನ ಕರೆದು ಬಿಡಿ, ಥಿಯೇಟ್ರಲ್ಲೇ ನೋಡಿ ಒಳ್ಳೆ ಎಕ್ಸ್ಪೀರಿಯನ್ಸ್ ಮಾಡ್ತೀರಾ ಅಂತ ನಿಮ್ಮ ಕಡೆಯಿಂದ ಕರೆದು ಬಿಡಿ. ಮೀಡಿಯಮ್ ಆಗಿ ಪ್ರೀತಿಸೋದು ಇದ್ದೇ ಇರುತ್ತೆ, ಬಟ್ ಸೈಕ್ ಆಗಿ ಕ್ರೇಜಿಯಾಗಿ ಪ್ರೀತಿಸ್ಬೇಕು ಅಂದರೆ ದಯವಿಟ್ಟು ನಮ್ಮ ದಿಲ್ಮಾರ್ ಸಿನಿಮಾ ಬಂದು ನೋಡಿ. ಸಿಕ್ಕಾಪಟ್ಟೆ ಚೆನ್ನಾಗಿದೆ ಆ್ಯಂಡ್ ಐ ಸೈಕ್ ಯು ಅಂತ ನೀವು ಖಂಡಿತ ಹೇಳೇ ಹೇಳ್ತೀರಾ. ಥ್ಯಾಂಕ್ ಯು ಸೋ ಮಚ್, ಆಲ್ ದಿ ಬೆಸ್ಟ್. 100% ನಿಮ್ಮಿಂದ ಮುಂದಿನ ದಿನಗಳಲ್ಲಿ ಒಳ್ಳೆ ಸಿನಿಮಾಗಳನ್ನು ಎಕ್ಸ್ಪೆಕ್ಟ್ ಮಾಡ್ತೀವಿ. ಪ್ಲೀಸ್ ಫುಲ್ ಕಂಪ್ಲೀಟ್ ಆಗಿ ಕಮ್ ಬ್ಯಾಕ್ ಮಾಡಿ, ಯಾಕಂದರೆ ಎಲ್ಲೂ ಏನು ಕೊರತೆ ಕಾಣಿಸ್ತಾ ಇಲ್ಲ. ಅದಕ್ಕೋಸ್ಕರ ಥ್ಯಾಂಕ್ ಯು ಸೋ ಮಚ್, ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಡಿಯರ್, ಥ್ಯಾಂಕ್ ಯು. ವೀಕ್ಷಕರೇ, ಇದು ಅದಿತಿ ಪ್ರಭುದೇವರ ಮಾತುಗಳು. ಕ್ಯಾಮ್ರಾ ಪರ್ಸನ್ ವಿನೋದ್ ಜೊತೆ ಯಶೋಧ ಪೂಜಾರಿ, ಬೆಂಗಳೂರು.